ವೇದಿಕೆಯ ಮೇಲೆ ಉಪಸ್ಥಿತರಿರುವ ಎಲ್ಲ ಗಣ್ಯರೇ ಹಾಗೂ ನನ್ನ 3 ಜನ ಸಹೋದರಿಯರು ಕೂಡ ವೇದಿಕೆ ಮೇಲಿದ್ದಾರೆ. ಎಲ್ಲ ನನ್ನ ಆತ್ಮೀಯ ಸಹೋದರ ಸಹೋದರಿಯರೇ, ನಿಜಕ್ಕೂ ಇವತ್ತಿನ ದಿವಸ ಈ ಒಂದು ಅಂಜುಮನ್ ಸಂಸ್ಥೆ ಏನಿದೆ ಒಂದು ಉರ್ದು ಭಾಷೆಗೆ ಪ್ರೋತ್ಸಾಹ ಕೊಡ್ತಾ ಇದೆ. ಇವತ್ತಿನ ದಿವಸ ಇದನ್ನು ನೋಡ್ಬೇಕಂದ್ರೆ ನಾನು ಕೂಡ ಫಸ್ಟ್ ಸ್ಟ್ಯಾಂಡರ್ಡ್ ಸೆಕೆಂಡ್ ಸ್ಟ್ಯಾಂಡರ್ಡ್ ಫಸ್ಟ್ ಸ್ಟ್ಯಾಂಡರ್ಡ್ ಉರ್ದು ಓದಿರೋದು ನಾನು. ಆಮೇಲೆ ಸೆಕೆಂಡ್ ಸ್ಟ್ಯಾಂಡರ್ಡ್ ಅಡ್ಮಿಷನ್ ತಗೊಳ್ಳೋ ಕಾಲಕ್ಕೆ ನನ್ನ ತಂದೆ ಇದ್ದರು, ಅವರು ನನಗೆ ಎಂಪ್ಲಾಯ್ ಇದ್ದರು, ಅವರು ಕೂಡ ಉರ್ದು ಮೀಡಿಯಮ್ನಲ್ಲಿ ಓದಿದ್ದವರು ಅವರು. ಆದರೆ ನನಗೆ ನನ್ನೆಲ್ಲ ಸ್ನೇಹಿತರೆಲ್ಲ ಕನ್ನಡ ಮೀಡಿಯಮ್ ಓದ್ತಾ ಇದ್ದಾರೆ. ಆ ಒಂದು ಇದರಿಂದ ನಾನು ಕೂಡ ಕನ್ನಡನೇ ಓದ್ತೀನಿ ಅಂಥೇಳಿ ಜಿದ್ದು ಮಾಡಿ ನಾನು ಕನ್ನಡ ಭಾಷೆ ಅಡ್ಮಿಷನ್ ತೊಗೊಂಡೆ. ನಾನು ಇವತ್ತಿನ ದಿವಸ ಈ ಒಂದು ಅಟ್ಮಾಸ್ಫಿಯರ್ ಇಂಥ ಒಂದು ಉರ್ದು ಭಾಷೆಗೆ ಎಷ್ಟೊಂದು ಉನ್ನತವಾದ ಒಂದು ಮಹತ್ವ ಇದೆ ಅಂತ ಕೇಳಿದಾಗ ನಿಜಕ್ಕೂ ನನಗೆ ಒಂಥರ ಖೇದ ಅನಿಸುತ್ತೆ. ಇವತ್ತಿನ ದಿವಸ ಏನು ಒಂದು ಡಾಕ್ಟರ್ ರಫೀಕ್ ಸೌದಾಗರ್ ಅವರು ಸತತವಾಗಿ ಕಳೆದ 14 ವರ್ಷಗಳಿಂದ ಉರ್ದು ಭಾಷೆಯಲ್ಲಿ ಟಾಪರ್ಸ್ ವಿದ್ಯಾರ್ಥಿಗಳಿಗೆಲ್ಲ ಅವರು ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮವನ್ನು ಹಮ್ಮಿಕೊಳ್ತಾರೆ. ನಿಜಕ್ಕೂ ಒಂದು ಶ್ಲಾಘನೀಯ ಒಂದು ಕೆಲಸ ನಮ್ಮ ಡಾಕ್ಟರ್ ರಫೀಕ್ ಸೌದಾಗರ್ ಹಾಗೂ ಅವರ ಒಂದು ಟೀಮ್ ಸಾಜಿದ್ ಹಯಾತ್ರವರು, ಅಜರ್ ಅವರು, ಅವರಿಗೆ ಬೆನ್ನೆಲುಬಾಗಿ ನಿಂತು ಈ ಒಂದು ಸಂಸ್ಥೆಯ ಒಂದು ಮಹತ್ವದ ಒಂದು ಕೆಲಸ ಮಾಡಲಿಕ್ಕೆ ಅವರಿಗೆ ಸಲಹೆ ಸೂಚನೆಗಳನ್ನು ನೀಡ್ತಾ ಇದ್ದಾರೆ. ನಾನು ಈ ಸಂದರ್ಭದಲ್ಲಿ ಏನು ಇವತ್ತಿನ ದಿವಸ ನನ್ನ ಯಾದಗಿರಿ ಶಾಪುರ್ ಸೋರಪುರ್ 3 ತಾಲೂಕುಗಳಿಂದ ಏನು ಟಾಪರ್ಸ್ ಆಗಿ ವಿದ್ಯಾರ್ಥಿನಿಯರು ಬಂದಿದ್ದಾರೆ. ಅವರು ಇನ್ನೂ ಹೆಚ್ಚಿನ ವ್ಯಾಸಂಗ ಮಾಡಬೇಕು, ಉನ್ನತವಾದ ಒಂದು ಹುದ್ದೆಯನ್ನು ಅಲಂಕರಿಸಬೇಕಂತೇಳಿ ಅವರಲ್ಲಿ ನಾನು ವಿನಂತಿ ಮಾಡಿಕೊಳ್ತೀನಿ. ಅದೇ ರೀತಿ ಅವರ ಪೋಷಕರಿಗೆ ಅವರು ಒಂದು ಟಾಪರ್ಸ್ ಆಗಲಿಕ್ಕೆ ಕಾರಣರಾದಂಥ ಪೋಷಕರು ಹಾಗೂ ಶಿಕ್ಷಕರಿಂದಕ್ಕೂ ಒಂದು ಈ ಸಂದರ್ಭದಲ್ಲಿ ಅಭಿನಂದಿಸುತ್ತಾ ಇವತ್ತಿನ ದಿವಸ ಒಂದೆರಡು ಮಾತಾಡಲಿಕ್ಕೆ ನನಗೆ ಅವಕಾಶ ಕಲ್ಪಿಸಿದರು. ತಮ್ಮೆಲ್ಲರಿಗೂ ವಂದನೆ ಅರ್ಪಿಸುತ್ತಾ ನನ್ನ 2 ಮಾತು ಮುಗಿಸ್ತೇನೆ.